ಎರಡು ದೃಶ್ಯಗಳನ್ನು ತೋರಿಸ್ತೇನೆ. ನಿನ್ನೆ ಮೊನ್ನೆಯಂತೆ ಇಂಡಿಗೋ ವಿಮಾನದಲ್ಲಿ ನಡೆದ ಘಟನೆ ಇದು. ಆರಾಮವಾಗಿ ಇಲ್ಲದಂತೆ ಕಾಣ್ತಾ ಇದ್ದ ಓರ್ವ ವ್ಯಕ್ತಿಯನ್ನ ಗಗನ ಸಖಿಯರು ಕೈ ಹಿಡಿದು ಸೀಟಿನ ಪಕ್ಕ ಕರ್ಕೊಂಡು ಹೋಗ್ತಾ ಇದ್ರು. ಆತ ಟೋಪಿ ಧರಿಸಿದ್ದ, ಗಡ್ಡ ಬಿಟ್ಟಿದ್ದ, ಮುಸ್ಲಿಂ ಆಗಿದ್ದ. ಸೀಟಿನಲ್ಲಿ ಕುಳಿತ ವ್ಯಕ್ತಿ ಆತನ ಕಪಾಳಕ್ಕೆ ಹೊಡಿತಾನೆ. ಉಳಿದ ಪ್ರಯಾಣಿಕರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಯಾಕೆ ಹೊಡೆದ್ರಿ ಎಂದು ಪ್ರಶ್ನಿಸ್ತಾರೆ. ಗಗನ ಸಖಿಯರು ಪ್ರಶ್ನಿಸ್ತಾರೆ. ಆಗ ಆತ ಹೇಳೋದೇನು ಗೊತ್ತೇ, ನನಗೆ ಇವನನ್ನು ನೋಡಿದ್ರೆ ಡಿಸ್ಟರ್ಬ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ. ಆದರೆ ನೀವು ಕೈ ಎತ್ತೋದು ಹೇಗೆ, ಯಾವ ಕಾರಣಕ್ಕಾಗಿ ಕೈ ಎತ್ತಿದ್ರಿ, ಆ ರೈಟ್ಸ್ ಕೊಟ್ಟದ್ದು ಯಾರು ಎಂದು ಪ್ರಯಾಣಿಕರು ಮತ್ತೆ ಮತ್ತೆ ಪ್ರಶ್ನಿಸ್ತಾರೆ. मार क्यों रहे हो? मारा क्यों आपने? अरे उसको बोलोगे ना, आप मारा क्यों उसको? तो प्रॉब्लम होगा, लेकिन हाथ नहीं उठाना चाहिए था आपको. क्यों मारा इसको? हाथ क्यों उठाया? हाथ क्यों उठाया तुझे? हाथ क्यों उठाया? प्रॉब्लम सबको हो रहा है, हाथ नहीं उठाना चाहिए था तुझे. You don't have the right to hit anybody, you understand? ಎರಡು, ಧರ್ಮಸ್ಥಳದ ಪ್ರಕರಣದ ಹಿಂದೆ ಮುಸ್ಲಿಮರ ಕೈವಾಡ ಇದೆ ಎಂದು ಮೊನ್ನೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಅವರ ಹೇಳಿಕೆಯ ಬೆನ್ನಿಗೆ ಇನ್ನೊಬ್ಬ ನಾಯಕ ಅಶ್ವತ್ಥ ನಾರಾಯಣ ಇನ್ನೊಂದು ಹೇಳಿಕೆ ಕೊಟ್ಟರು. ಧರ್ಮಸ್ಥಳ ಪ್ರಕರಣದ ಹಿಂದೆ ಪಿಎಫ್ಐ ಕೈವಾಡ ಇದೆ ಎಂದು ಹೇಳಿದರು. ಧರ್ಮಸ್ಥಳದವರು ಅವ್ರು ಕೇಳ್ತಿರೋದೇನು, ಅಲ್ಲಿ ಅಧಿಕೃತವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಸಂಸ್ಥೆ ಏನಿದೆಯೋ ಆ ಧರ್ಮಸ್ಥಳದ ದೇವಸ್ಥಾನದ್ದು ಕಾಲಾವಧಿ ಎಷ್ಟು ಕಾಲದಲ್ಲಿ ಮಾಡ್ತೀರಾ? 1 ತಿಂಗಳಲ್ಲಿ ಮಾಡ್ತೀರಾ, 2 ತಿಂಗಳಲ್ಲಿ ಮಾಡ್ತೀರಾ, 3 ತಿಂಗಳಲ್ಲಿ ಮಾಡ್ತೀರಾ? ಕಾಲಾವಧಿ ಇಟ್ಕೊಂಡು ಮಾಡಿ. ಸುಮ್ಮನೆ ದಿನ ಬೆಳಗ್ಗೆ ಎದ್ರೆ ಇವರು ಮಾಡುವಂತ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನ ಮುಚ್ಚಾಕೊಳ್ಳುವಂತ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ, ಕೋರ್ಟ್ ಮಾನಿಟರ್ಡ್ ಮಾಡ್ಕೊಳ್ಳಿ, ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದ್ರೆ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳಿದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನು ಆಚೆ ತನ್ನಿ. ವೀಕ್ಷಕರೇ, ಇದು ಎಡಿಟರ್ ಸ್ಪೆಕ್. ಈ ದೇಶದಲ್ಲಿ ಮುಸ್ಲಿಂ ದ್ವೇಷವನ್ನ ಹೇಗೆ ಬೆಳೆಸಲಾಗ್ತಾ ಇದೆ ಮತ್ತು ಅದರ ಫಲಿತಾಂಶ ಹೇಗೆ ಲಭ್ಯ ಆಗ್ತಾ ಇದೆ ಅನ್ನೋದಕ್ಕೆ ಈ ಎರಡು ಘಟನೆಗಳು ಒಳ್ಳೆಯ ಉದಾಹರಣೆ. ಧರ್ಮಸ್ಥಳ ವಿವಾದದ ಕೇಂದ್ರ ಬಿಂದುವಾದುದಕ್ಕೆ ಕಾರಣ ಸೌಜನ್ಯ ಪ್ರಕರಣ. ಈ ಸೌಜನ್ಯ ಮುಸ್ಲಿಂ ಅಲ್ಲ. ಮೊನ್ನೆ ಸುಜಾತಾ ಭಟ್ ಅವರು ಮಾಧ್ಯಮದ ಮುಂದೆ ಬಂದು ತನ್ನ ಕಳೆದು ಹೋದ ಮಗಳು ಅನನ್ಯ ಭಟ್ ಬಗ್ಗೆ ಹೇಳ್ಕೊಂಡ್ರು. ಇವರು ಮುಸ್ಲಿಂ ಅಲ್ಲ. ಧರ್ಮಸ್ಥಳದಲ್ಲಿ ಕಳೆದು ಹೋದವರ ಪಟ್ಟಿಯಲ್ಲಿ ಮುಸ್ಲಿಮರ ಹೆಸರೇ ಇಲ್ಲ, ಮುಸ್ಲಿಂ ಹೆಣ್ಣು ಮಕ್ಕಳ ಹೆಸರೂ ಇಲ್ಲ. ಇಡೀ ಹೋರಾಟ ಪ್ರಕ್ರಿಯೆಯಲ್ಲಿ ಮುಸ್ಲಿಮರು ಮುಂಚೂಣಿಯಲ್ಲೂ ಇಲ್ಲ. ಇಡೀ ಹೋರಾಟವನ್ನು ಮುನ್ನೆಲೆಗೆ ತಂದದ್ದು ಮತ್ತು ಮುಂದಕ್ಕೆ ಒಯ್ತಾ ಇರುವುದು ಕೂಡ ಮುಸ್ಲಿಮರಲ್ಲ. ಮುಸ್ಲಿಂ ಸಮುದಾಯದ ಯಾವುದೇ ವಿದ್ವಾಂಸ ಅಥವಾ ಯಾವುದೇ ಧರ್ಮಗುರು ಅಥವಾ ಯಾವುದೇ ರಾಜಕಾರಣಿ ಕೂಡ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿಯೇ ಇಲ್ಲ, ಹೇಳಿಕೆಯನ್ನು ಕೊಟ್ಟಿಲ್ಲ, ಮಾತನ್ನು ಆಡಿಲ್ಲ. ಇಷ್ಟೆಲ್ಲ ಇದ್ದು ಕೂಡ ಆರ್ ಅಶೋಕ್ ಅವರು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಾರಂದ್ರೆ ಅದರ ಅರ್ಥ ಏನು? ಅಶ್ವತ್ಥ ನಾರಾಯಣ ಅವರು PFI ಹೆಸರು ಹೇಳ್ತಾರೆ ಅಂದ್ರೆ ಅವರ ಉದ್ದೇಶ ಏನು? ಮುಸ್ಲಿಮರಿಗೆ ಸಂಬಂಧವೇ ಇಲ್ಲದ ಪ್ರಕರಣವನ್ನು ಮುಸ್ಲಿಮರಿಗೆ ಜೋಡಿಸುವುದೆಂದರೆ ಹಿಂದೂಗಳಲ್ಲಿ ಮುಸ್ಲಿಂ ದ್ವೇಷವನ್ನು ಬಿತ್ತುವುದರ ಹೊರತಾಗಿ ಬೇರೆ ಯಾವ ಕಾರಣ ಇದೆ? ಇಂಡಿಗೋ ಫ್ಲೈಟ್ನಲ್ಲಿ ಆ ಮುಸ್ಲಿಂ ವ್ಯಕ್ತಿಯನ್ನು ಕಂಡ ತಕ್ಷಣ ಆ ಪ್ರಯಾಣಿಕನಿಗೆ ಡಿಸ್ಟರ್ಬ್ ಆಯ್ತಲ್ಲ, ಅದಕ್ಕೆ ಈ ರಾಜಕಾರಣಿಗಳು ಮತ್ತು ಅವರ ಬೆಂಬಲಿಗರು ಬಿತ್ತಿದ ದ್ವೇಷವೇ ಕಾರಣ. ಮುಸ್ಲಿಮರು ಹಿಂದೂಗಳ ವೈರಿಗಳು, ಹಿಂದೂ ಧರ್ಮದ ವೈರಿಗಳು, ಮಂದಿರದ ಶತ್ರುಗಳು, ಅವರಲ್ಲಿ ಬಹುಸಂಖ್ಯಾತರಾಗ್ತಾರೆ, ಈ ದೇಶದ ಸಂಪತ್ತನ್ನು ದೋಚ್ತಾರೆ, ಅವರು ಈ ದೇಶವನ್ನು ಇಸ್ಲಾಮಯ ಮಾಡ್ತಾರೆ ಎಂದೆಲ್ಲ ಹೇಳಿ ಕಳೆದೊಂದು ದಶಕದಿಂದ ಈ ಗುಂಪು ಚುನಾವಣೆಯನ್ನು ಗೆಲ್ಲುತ್ತಾ ಬಂದಿದೆ. ಈ ಪ್ರಚಾರದ ಪ್ರಭಾವ ಜನಸಾಮಾನ್ಯರಲ್ಲೂ ಮಧ್ಯಮ ವರ್ಗದ ಮೇಲೂ ದಿನ ಆಗ್ತಾನೂ ಇದೆ. ಅವರು ವಿನಾಕಾರಣ ಮುಸ್ಲಿಮರನ್ನು ದ್ವೇಷಿಸ್ತಾರೆ, ತಮ್ಮ ಶತ್ರುಗಳಂತೆ ಕಾಣ್ತಾರೆ. ಒಂದು ವೇಳೆ ಸೌದಿ ಅರೇಬಿಯಾದ ಮುಸ್ಲಿಮರು ಅಲ್ಲಿ ಕೆಲಸ ಮಾಡ್ತಾ ಇರುವ ಹಿಂದೂಗಳನ್ನ ದ್ವೇಷಿಸಲು ಪ್ರಾರಂಭಿಸಿದ್ರೆ ಏನಾಗಬಹುದು? UAE, ಕತಾರ್, ಕುವೈಟ್ ಮುಂತಾದ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಮಂದಿ ಹಿಂದೂಗಳು ದುಡಿತಾ ಇದ್ದಾರೆ. ಅವರನ್ನ ಡಿಸ್ಟರ್ಬ್ಗಳಂತೆ ಅಲ್ಲಿನ ಮುಸ್ಲಿಮರು ಪರಿಗಣಿಸಿದರೆ ಏನಾಗಬಹುದು? ಇದೇ ಅಮೆರಿಕ, ಬ್ರಿಟನ್ನು, ಕೆನಡಾ, ಆಸ್ಟ್ರೇಲಿಯಾಗಳಲ್ಲಿ ದುಡಿತಾ ಇರುವ ಹಿಂದೂಗಳನ್ನ ಅಲ್ಲಿನ ಕ್ರೈಸ್ತರು ದ್ವೇಷಿಸಲು ಪ್ರಾರಂಭಿಸಿದರೆ ಏನಾಗಬಹುದು? ಹಿಂದೂಗಳನ್ನು ಕಂಡಾಗ ಇವರಿಗೆಲ್ಲ ಡಿಸ್ಟರ್ಬ್ ಆಗಲು ಪ್ರಾರಂಭಿಸಿದ್ರೆ ಪರಿಸ್ಥಿತಿ ಏನಾದೀತು? ದ್ವೇಷವನ್ನು ಬಿತ್ತಬೇಡಿ. ಹಿಂದೂ ಮುಸ್ಲಿಮರು ಶತ್ರುಗಳಲ್ಲ. ಹಿಂದುವನ್ನು ನೋಡುವಾಗ ಮುಸ್ಲಿಮನಿಗೆ ಡಿಸ್ಟರ್ಬ್ ಆಗಬೇಕಿಲ್ಲ, ಮುಸ್ಲಿಮನನ್ನು ನೋಡುವಾಗ ಹಿಂದುವಿಗೂ ಡಿಸ್ಟರ್ಬ್ ಆಗಬೇಕಿಲ್ಲ.
ನಿಜವಾಗಿ ಹಿಂದೂ ಮುಸ್ಲಿಮರು ಜೊತೆಯಾಗುವುದರಿಂದ ರಾಜಕಾರಣಿಗಳಿಗೆ ಮಾತ್ರ ಡಿಸ್ಟರ್ಬ್ ಆಗತ್ತೆ, ಅವರಿಗೆ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಕಷ್ಟ ಆಗತ್ತೆ. ಅದಕ್ಕಾಗಿ ಮುಸ್ಲಿಮನನ್ನು ಹಿಂದುವಿನ ಶತ್ರು ಎಂದು ಬಿಂಬಿಸ್ತಾರೆ, ಹಿಂದುವನ್ನು ಮುಸ್ಲಿಮನ ಶತ್ರು ಎಂದು ಬಿಂಬಿಸ್ತಾರೆ. ನೀವು ಬಲಿಯಾಗಬೇಡಿ, ಬಿ ಕೇರ್ಫುಲ್. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.